ಜೀವಿತಾವಧಿ ಮುಗಿದ ಮೇಲೆ ಸ್ವರ್ಗ ನರಕ ಅಂತ ಎರಡು ಇರುತ್ತಂತೆ ಅಂತಾರೆ. ಅದು ಹೇಗಿರುತ್ತೋ ಗೊತ್ತಿಲ್ಲ, ಬಟ್ ಸ್ವರ್ಗವನ್ನಂತೂ ಹಿಂಗೆ ಇರುತ್ತೆ ಅಂತ ನಾವು ಭಾವಿಸಬಹುದು. ಆ ರೀತಿಯಾಗಿ ಅಯೋಧ್ಯೆ ಕಂಡು ಬರ್ತಾ ಇದೆ. ಮಂತ್ರಾಲಯಕ್ಕೆ ಹೋಗೋಣ. ಈಗ ಮಂತ್ರಾಲಯದಲ್ಲಿ ರಾಮನಾಮ ಜಪವನ್ನ ರಾಯರ ಸನ್ನಿಧಿಯಲ್ಲಿ ಹೇಗೆ ಆಚರಿಸ್ತಾ ಇದ್ದಾರೆ ಅಂತ ನಮ್ಮ ಪ್ರತಿನಿಧಿ ವಿಜಯ್ ಜಾಗಟಿಕಲ್ ಡೀಟೇಲ್ಸ್ ಕೊಡ್ತಾರೆ. ವಿಜಯ್, ಹೇಳಿ ವಿಜಯ್, ಮಂತ್ರಾಲಯದಲ್ಲಿ ರಾಮನಾಮ ಸಂಭ್ರಮ ಹೇಗೆ ಮೇಳೈಸ್ತಾ ಇದೆ ಅಂತ? ಖಂಡಿತವಾಗಿ ಏನು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯ ಒಂದು ಏನು ಭವ್ಯವಾದ ಐತಿಹಾಸಿಕ ಕ್ಷಣ ಇದೆ, ಅದಕ್ಕೆ ನಿಜಕ್ಕೂ ಕೂಡ ಮಂತ್ರಾಲಯ ಮಠ ಸಾಕ್ಷಿ ಆಗ್ತಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅಲ್ಲಿ ಉತ್ತರದಲ್ಲಿ ಏನು ಬಾಲರಾಮನ ಒಂದು ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ಇದ್ರೆ, ಇವತ್ತು ರಾಯಚೂರಿನ ಮಂತ್ರಾಲಯದಲ್ಲಿ ಅಭಯರಾಮನ ಏಕಶಿಲಾ 36 ಅಡಿ ಎತ್ತರದ ರಾಮನ ಒಂದು ಮೂರ್ತಿಯ ಅನಾವರಣ ನಡೀತಿರುವಂತದ್ದು. ನಾವೀಗ ರಾಮನ ಮೂರ್ತಿಯನ್ನ ತೋರಿಸ್ತಾ ಇದ್ದೀವಿ. ಇದು ಏಕಶಿಲಾ ಮೂರ್ತಿ ಆಗಿರುವಂತದ್ದು. 36 ಅಡಿ ಎತ್ತರದಲ್ಲಿ ಇರ್ತಕ್ಕಂಥ ಮೂರ್ತಿಯನ್ನ ಇವತ್ತು ಅನಾವರಣ ಮಾಡ್ತಾ ಇದ್ದಾರೆ. ಜೊತೆಗೆ ಮಂತ್ರಾಲಯ ಮಠದಲ್ಲಿ ಒಂದು ಭವ್ಯವಾದಂತಹ ಶೋಭಾಯಾತ್ರೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿರುವಂತದ್ದು. ಅದರಲ್ಲಿ ಸಾವಿರಾರು ಭಕ್ತರು ಕೂಡ ಭಾಗವಹಿಸ್ತಾರೆ. ನಿರಂತರವಾಗಿ ಬೆಳಗ್ಗಿಂದಲೂ ಕೂಡ ಹೋಮ ಹವನಗಳನ್ನ ಇಲ್ಲಿ ಮಾಡಲಾಗುವಂಥದ್ದು. ಜೊತೆಗೆ ಈ ಒಂದು ಮೂರ್ತಿಯ ಒಂದು ಅನಾವರಣಕ್ಕೆ ಈಗಾಗಲೇ ಇಲ್ಲಿ ಪುಷ್ಪ ಅಲಂಕಾರ ಮಾಡಿರುವಂತದ್ದಾಗಲಿ, ತಳಿರು ತೋರಣಗಳಿಂದ ಇಲ್ಲಿ ಅಲಂಕಾರ ಮಾಡಿರುವಂತದ್ದಾಗಲಿ ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಇಲ್ಲಿಗೆ ಬಂದು ದರ್ಶನವನ್ನ ಪಡೆದಿರುವಂತದ್ದು, ಪ್ರಾರ್ಥನೆಯನ್ನ ಸಲ್ಲಿಸುವಂತದ್ದು ನಿರಂತರವಾಗಿ ನಡೆದಿದೆ. ನಿಜಕ್ಕೂ ಕೂಡ ಏನು ರಾಘವೇಂದ್ರ ಸ್ವಾಮಿಗಳು ಶ್ರೀರಾಮನ ಮೂಲ ಅರ್ಚಕರಾಗಿರೋದ್ರಿಂದ ರಾಮನಿಗೆ ಮಂತ್ರಾಲಯದಲ್ಲಿ ವಿಶಿಷ್ಟವಾದ ಸ್ಥಾನ ಇರುವಂತದ್ದು. ಜೊತೆಗೆ ರಾಯರಿಗೂ ಮೊದಲು ಪ್ರತಿನಿತ್ಯ ಇಲ್ಲಿ ರಾಮನಿಗೆ ಪೂಜೆಯನ್ನ ಸಲ್ಲಿಸ್ತಾರೆ. ಹಾಗಾಗಿ ಅಯೋಧ್ಯೆ ರಾಮ ಮಂದಿರದ ರೀತಿಯಲ್ಲೇ ಇಲ್ಲೂ ಒಂದು ಕೂಡ ಭವ್ಯವಾದ ರಾಮನ ಒಂದು ಮಂದಿರ ನಿರ್ಮಾಣ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಏನು ಅಭಯ ರಾಮನ ಒಂದು ಮೂರ್ತಿಯ ಅನಾವರಣ ಇವತ್ತು ನಡೆದಿರುವಂತದ್ದು. ವಿದ್ಯಾ, ಎಸ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಅಗೇನ್ ಬೆಂಗಳೂರಿಗೆ ಬರೋಣ. ನಮ್ಮ ಪ್ರತಿನಿಧಿ ಭಾರತಿ ಡೀಟೇಲ್ಸ್ ಕೊಡ್ತಾರೆ. ಭಾರತಿ, ನಿಮ್ ಸಿನಿಮಾ ಸ್ಟೈಲ್ ನಲ್ಲೇ ಕೇಳೋದಾದ್ರೆ ಇವತ್ತು ಪ್ಯಾನ್ ಇಂಡಿಯಾ ಹೀರೋ ನಮ್ ರಾಮ, ಎಲ್ಲಿದ್ದೀರಿ? ರಾಮನ್ ಬಗ್ಗೆ ಏನ್ ಹೇಳ್ತಾರೆ? ಖಂಡಿತವಾಗ್ಲೂ ವಿದ್ಯಾ, ಅಂದ್ರೆ ಪ್ಯಾನ್ ಇಂಡಿಯಾ ಇರೋ ರಾಮ ಅಂತಂದಾಗ ಸರ್ವಂತರ್ಯಾಮಿ ಎಲ್ಲ ಕಡೆ ಇರ್ತಾರಲ್ಲ. ಹಾಗಾಗಿ ನಾನು ಸದ್ಯಕ್ಕಿರೋದು ರಾಜಾಜಿನಗರದ ರಾಮ ಮಂದಿರದಲ್ಲಿ. ಈ ರಾಮ ಮಂದಿರದಲ್ಲಿ ಎಷ್ಟು ಖುಷಿ ಭಕ್ತಾದಿಗಳಲ್ಲಿ ಮನೆ ಮಾಡಿದೆ ಅಂತಂದ್ರೆ ಅದು ಹೇಳಕ್ಕಾಗೋದಿಲ್ಲ. ಯಾಕಂದ್ರೆ ಆಡಳಿತ ಮಂಡಳಿನೇ ಆಶ್ಚರ್ಯಪಟ್ಟಿದೆ. ಅಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬೆಳಗ್ಗೆಯಿಂದ ಬರ್ತಾ ಇದ್ದಾರೆ. ಆಲ್ರೆಡಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಹೋಗಿದ್ದಾರೆ. ಜೊತೆಗೆ ಸಾಕಷ್ಟು ಜನ ಭಕ್ತಾದಿಗಳು ಇಲ್ಲಿ ರಾಮ ಭಜನೆಯ ಮೂಲಕ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಾನೀಗ ಮಾತನಾಡಿಸ್ತೀನಿ ಒಂದಿಷ್ಟು ಜನ ಭಕ್ತಾದಿಗಳನ್ನ. ಅಮ್ಮ, ತಾವಿಯಲ್ಲಿ ಅವರು ಬಂದು ಭಜನೆ ಸೇವೆ ಸಲ್ಲಿಸ್ತಾ ಇದ್ದೀರಾ? ನಾವು ಈ ಕಡೆ ಮಾರುತಿ ಎಕ್ಸ್ಚೇಂಜ್ ಇದರಿಂದ ಶ್ರೀರಾಮ್ಪುರ ದೇವಯ್ಯ ಪಾರ್ಕ್ ಹತ್ರ, ಅಲ್ಲಿ ಒಂದು ಪದ್ಮಾವತಿ ಅಂತ ನನ್ನ ಹೆಸರು. ಎಷ್ಟು ಖುಷಿ ನಿಮ್ಗೆ? ತುಂಬಾನೇ ಖುಷಿ ಇದೆ, ತುಂಬಾ ಖುಷಿ ಇದೆ. ರಾಮ ಮಂದಿರ ಧ್ಯಾನ ಮಾಡಕ್ ಬಂದಿದೀವಿ, ಭಜನೆ ಮಾಡಕ್ ಬಂದಿದೀವಿ. ನಮಗೆ ಕರ್ಸ್ಕೊಂಡಿದ್ದಾರೆ, ತುಂಬಾ ಸಂತೋಷ. ಪ್ರತಿ ಸ್ವರದಲ್ಲೂ ಅದೇ ಸಂಭ್ರಮ ಕಂಡು ಬರ್ತಾ ಇದೆ ನಮಗೆ. ಅಯೋಧ್ಯೆಯ ಚಿತ್ರಣವನ್ನ ನೀವು ನೋಡ್ತಾ ಇದ್ದೀರಾ, ಎಷ್ಟು ಮನಮೋಹಕವಾಗಿದೆ ಆ ಆಲಯ ಅಂತ. ಇಡೀ ಆಲಯದಲ್ಲಿ 2 ಗಂಟೆಗಳಲ್ಲಾಗುವಂತಹ ಘಟನಾವಳಿ ಇದೆಯಲ್ಲ, ಅದು ಭಾರತದ ಇತಿಹಾಸವನ್ನ ಹೊಸ ರೀತಿಯಲ್ಲಿ ಬದಲಾಯಿಸುತ್ತೆ. ನಾವು ಹಿಂದೆ ಬಿಫೋರ್ ಕ್ರೈಸ್ಟ್ ಆಫ್ಟರ್ ಕ್ರೈಸ್ಟ್ ಅಂತ ಕೆಲವು ವಿಚಾರಗಳನ್ನ ರಾಜಕೀಯವಾಗಿ ಅಥವಾ ಇತಿಹಾಸದಲ್ಲಿ ನಡೆದಂತಹ ಕೆಲವು ಘಟನೆಗಳನ್ನ ವಿವರಿಸಬೇಕಾದ್ರೆ ಹೇಳ್ತಾ ಇದ್ವಿ. ಅದೇ ರೀತಿ ಭಾರತದ ರಾಜಕಾರಣಿಗಳು ಹಾಗೆ ಭಾರತದ ಆಧ್ಯಾತ್ಮಿಕ ವಲಯ ಕೂಡ ರಾಮ ಮಂದಿರಕ್ಕೂ ಮುಂಚೆ, ರಾಮ ಮಂದಿರದ ನಂತರ ಅಂತ ಹೇಳುವಂತಹ ಸುಗಳಿಗೆ, ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ಸುಗಳಿಗೆಗೆ ನಾವೆಲ್ಲ ಸಾಕ್ಷಿ ಆಗ್ತಾ ಇದ್ದೀವಿ. ಹೀಗಾಗಿ ಹಬ್ಬ, ಸಂಭ್ರಮ, ಸೆಲೆಬ್ರೇಷನ್ ಈ ಶತಮಾನದ ಅತಿ ದೊಡ್ಡ ಸಾಮೂಹಿಕ ಸಂಭ್ರಮ. टाइगर श्रॉफ और हम दो नमस्कार, मैं हूं अक्षय कुमार और मेरे साथ है मेरे मित्र टाइगर श्रॉफ और हम दोनों की तरफ से आप सबको जय श्री राम। आज का दिन पूरी दुनिया में बसे राम भक्तों के लिए बहुत 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 बड़ा दिन है। कई 100 सालों की प्रतीक्षा के बाद ये दिन आया है कि राम लल्ला अपने घर अयोध्या में अपने भव्य मंदिर में आ रहे हैं। और हम सब ने बचपन से इस बारे में इतना कुछ सुना है, पर आज इस दिन को होते हुए देख पाना, इस दिन को जी पाना बहुत बड़ी बात है। और हम वेट कर रहे हैं उस घड़ी की जब हम दीप जला के श्री राम का उत्सव मनाएंगे। हम दोनों की तरफ से ಬಾಲಿವುಡ್ ನಟರು ಕೂಡ ಅಲ್ಲಿ ವಿಶ್ ಮಾಡ್ತಾ ಇದ್ದಾರೆ. ಅಯೋಧ್ಯೆಗೆ ಎಲ್ಲ ಸಹ ಕುಟುಂಬ ಹೋಗ್ತಾ ಇದ್ದಾರೆ. ಬಟ್ ನಮಗೆ ಇದು ಒಂದು ಎಷ್ಟು ಹೆಮ್ಮೆ ಆಗ್ತಿದೆ ಅಂದರೆ ಹೇಳ್ಕೊಳ್ಳಿಕ್ಕಾಗಲ್ಲ. ತುಂಬ ನಮಗೆ ನಮ್ಮ ಮನೆ ಮಕ್ಕಳು, ನನ್ನ ಮಗು ಅಂತಲೇ ಅನಿಸ್ತಾ ಇದೆ. ಮೇಡಮ್, ಎಷ್ಟೋ ದಿನಗಳ ಒಂದು ತಪಸ್ಸು ಒಂದು ಈಗ ಈಡೇರ್ತಿದೆ. ಭಾರತೀಯರ ಕನಸಾಗಿತ್ತು ಇದು. ಆ ಮೂರ್ತಿ ನಿಮ್ಮ ಯಜಮಾನರ ಕೆತ್ತಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಏನು ಹೇಳ್ತೀರಾ ಮೇಡಮ್? ಅದೇ ಎಲ್ಲರೂ ಅವ್ರು ಕೆತ್ತಿದ್ದು ಅವ್ರ ದೇವರು ಕಂಡ್ರು, ನಮ್ಮೆಲ್ಲರಿಗೂ ಕಾಣಿಸ್ತಾ ಇದ್ದಾರೆ. ಅದಕ್ಕಿಂತ ಭಾಗ್ಯ ಇನ್ನೇನೂ ಇಲ್ಲ ಮೇಡಮ್. ಅವ್ರು ಕೆತ್ತಂಥ ಸಂದರ್ಭದಲ್ಲಿ ಕಣ್ಣಿಗೆ ಪೆಟ್ಟು ಬಿದ್ದಿತ್ತು, ನೋವಾಗಿತ್ತು. ಆ ನೋವಾದರೂ ಕೂಡ ಅವರು ಮೂರ್ತಿಯನ್ನು ಒಂದೇ ಕಣ್ಣಲ್ಲಿ ಕೆತ್ತಿದ್ದಾರೆ.
ಅವರ ಡೆಡಿಕೇಶನ್ ಬಗ್ಗೆ ಏನು ಹೇಳ್ತೀರಾ? ಅದಲ್ಲೇ ಗೊತ್ತಾಗ್ತದೆ ಎಷ್ಟು ಡೆಡಿಕೇಶನ್ ಇದೆ ಅವರು. ಇದು ಎಲ್ಲ ನಮ್ಮ ಪೂರ್ವಜರು ಕಂಡಿದ್ದಂತಹ ಕನಸು ಇಂದು ಯಶಸ್ವಿಯಾಗಿದೆ ಅನ್ನುವಂತಹ ಸಂತೃಪ್ತ ಭಾವನೆ ಪ್ರತಿ ಹಿಂದೂಗಳಲ್ಲೂ ಇದೆ. ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಸೆಲೆಬ್ರೇಷನ್ ಮೋಡ್ ಇದೆ ಅಂತ. ನೃತ್ಯ ಮಾಡಿ ತಮ್ಮ